ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಈ ಕೊರೋನಾ ಟೈಮಲ್ಲಿ ಭಕ್ತಿ ಟಿ ವಿ ನೋಡ್ತಾ ಇದ್ದೆ. ಯಾವಾಗಲೂ ಭಕ್ತಿ ಟಿ ವಿ ಇಲ್ಲ ಅಂದರೆ ಈನಾಡು ಟಿ ವಿ ಎರಡೂ ನೋಡ್ತಾ ಇದ್ದೆ. ಆ ನೋಡುವಾಗ ಏನಾಯಿತು ಅಂದರೆ, ಈ ಪತ್ರಿಜಿವರದು ಒಂದು ಸ್ಟುಡಿಯೋ ನಂಬರ್ 1 ಅಂತ ಆ ಚಾನಲಲ್ಲಿ ಪತ್ರಿಜಿವರದು ಧ್ಯಾನ ಬರ್ತಾಯಿತ್ತು. ಇದೇನು ಎಲ್ಲ ಚಾನಲ್ ಚೇಂಜ್ ಮಾಡ್ತಾ ಇದ್ದೆ, ಈ ಚಾನಲ್ ಏನು ಧ್ಯಾನ. ನಾನು ಒಂದು 20 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ಯೋಗದಲ್ಲಿ ಮೇಡಮ್ ನಮಗೆ ಹೇಳ್ಕೊಡೋರು, ಒಂದು 15 ದಿವಸಕ್ಕೆ, ತಿಂಗಳಿಗೆ, ಒಳ್ಳೆ ದಿನಗಳಲ್ಲಿ ನಮಗೆ ಧ್ಯಾನ ಹೇಳ್ಕೊಡೋರು. ಆ ರೀತಿಯಾಗಿ ಸ್ವಲ್ಪ ಧ್ಯಾನ ನಮಗೆ ಗೊತ್ತಿದ್ರೂ ಈ ಕೊರೋನಾ ಟೈಮಲ್ಲಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ನಾವು. ಆ ಇದರಿಂದ ಏನು ಮಾಡ್ತಾಯಿದ್ದೆ, ಭಕ್ತಿ ಟಿ ವಿ, ಈನಾಡು ಟಿ ವಿ ತೆಲುಗು ನೋಡ್ತಾ ಇದ್ದೆ. ಅದರಲ್ಲಿ ಈ ಪತ್ರಿಜಿ ಗುರುಗಳದ್ದು ಒಂದು ಚಾನಲಲ್ಲಿ ಬರ್ತಾರೆ ಪ್ರೋಗ್ರಾಮ್ಸ್ ಬಂತು ಧ್ಯಾನದ್ದು. ಇನ್ನೊಂದು ಚಾನಲ್ಲು ಇದರಲ್ಲಿ ಭಕ್ತಿ ಟಿ ವಿ ಚಾನಲ್ ನಂಬರ್ 1 ಧ್ಯಾನ ಬರ್ತಾ ಇದೆಯಲ್ಲ, ಇದನ್ನು ನಾನು ಅಳವಡಿಸ್ಕೋಬೇಕು ನೋಡೋಣ ಅಂತ ಹೇಳಿ ಹಾಗೆ ಚಾನಲ್ ಚೇಂಜ್ ಮಾಡ್ತಾ ಇದರಲ್ಲೆಲ್ಲನೂ ಪ್ರೋಗ್ರಾಮ್ಸ್ ಎಲ್ಲ ನನಗೆ ಹಿಡಿಸ್ತು. ಅದಕ್ಕೆ ಕೊರೋನಾ ಟೈಮಿಂದ ಧ್ಯಾನ ಮಾಡೋದು ನನಗೆ ಅಭ್ಯಾಸ ಆಯಿತು. ಬೆಳಗ್ಗೆ 3:30-4 ಗಂಟೆ 1 ಅವರ್ ಮಾಡ್ತೀನಿ, ಮತ್ತು ಸಂಜೆ 6ರಿಂದ 7ವರೆಗೂ ಮಾಡ್ತೀನಿ. ಒಂದೊಂದು ಸ್ವಲ್ಪ ಟೈಮಲ್ಲಿ ಮಿಸ್ ಆಗುತ್ತೆ. ಅನುಭವಗಳೇನು ನನಗೆ ಬರ್ತಾ ಇಲ್ಲ. ಪತ್ರಿಜಿ ಗುರುಗಳು ಹೇಳ್ತಾರೆ, ಅನುಭವಗಳು ಬರಬೇಕು ಅಂತ ಏನೂ ಇಲ್ಲ. ನಿದ್ರೆ ಮಾಡ್ತೀರಾ, ನಿದ್ರೆ ಮಾಡುವಾಗ ನಿಮಗೆ ಕನಸು ಬೀಳುತ್ತೆ, ಕೆಲವು ಸಾರಿ ಬೀಳುತ್ತೆ, ಕೆಲವು ಸಾರಿ ಬೀಳಲ್ಲ ಅಂತಾರೆ. ಹಾಗೇನೆ ನನಗೆ ಅನುಭವಗಳಂತ ಏನೂ ಬರಲಿಲ್ಲ. ಮಾಡ್ತಾ ಇದ್ದೀನಿ, ಧೈರ್ಯ ಬಂದಿದೆ. ಇಷ್ಟು ಮಾತ್ರ ಮಾತಾಡೋದಕ್ಕೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಆದಷ್ಟು ಇನ್ನೊಬ್ಬರಿಗೆ ಹೇಳ್ತೀನಿ ನಾನು, ಧ್ಯಾನ ಮಾಡಿ. ಏನೇ ಮೈಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಮನೇಲಿ ಪ್ರಾಬ್ಲಮ್ ಇರ್ಬೋದು, ಏನೇ ಇರಲಿ, ಆದರೂ ಧ್ಯಾನದಿಂದ ನಿಮಗೆ ವಿಲ್ ಪವರ್ ಬರುತ್ತೆ, ಒಂದು ನಮಗೆ ಸ್ಥೈರ್ಯ ಬರುತ್ತೆ ಅನ್ನೋದು. ನನಗೂ ಆರೋಗ್ಯ ಸರಿಯಾಗಿರಲ್ಲ, ಮೊಣಕಾಲು ನೋವು ಅದು ಇದು ಇದ್ರೂ ನಾನು ಧ್ಯಾನ ಮಾಡೋದು ಬಿಟ್ಟಿಲ್ಲ. ಎಲ್ಲರಿಗೂ ನಾನು ಅದೇ ಹೇಳ್ತಾ ಇರೋದು. ಇಡೀ ಈಗ ನಮಗೆ ಎಷ್ಟೋ ಗುರೂಜಿಗಳು ಬಂದಿದ್ದಾರೆ, ಎಷ್ಟೋ ಆಶ್ರಮಗಳಲ್ಲಿ ನಾವು ಹೋಗ್ತೀವಿ, ನೋಡ್ತಾ ಇರ್ತೀವಿ. ಯಾರೂ ಈ ನಮಗೆ ಮಾಂಸಾಹಾರ ನೀವು ಬಿಡಿ ಅಂತ ಯಾರೂ ಹೇಳಲಿಲ್ಲ. ಹಾಗೆ ನನಗೆ ಗೊತ್ತಿರೋ ಮಾತ್ರ ಹೇಳಿರೋದಂದರೆ, ವೀರಬ್ರಹ್ಮನವರು ಒಬ್ಬರು ಮಾಂಸಾಹಾರ ಬಿಡಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಪತ್ರಿಜಿ ಗುರುಗಳು. ಇವರು ನನಗೆ ಗೊತ್ತಿರೋ ಮಾತ್ರ ನಾನು ತಿಳ್ಕೊಂಡಿರೋದು ಅಂತ ಇದುವರೆಗೂ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದೇನೋ, ಆದರೆ ನನಗೆ ಗೊತ್ತಿಲ್ಲ ಅಷ್ಟು. ಅದನ್ನು ಮಾಂಸಾಹಾರ ಬಿಡಬೇಕು. ಆ್ಯಕ್ಚುಲಿ ನಾವು ಹುಟ್ಟಿದಾಗ್ಲಿಂದನೂ ನಾವು ಸಸ್ಯಾಹಾರಿಗಳೇ, ಮಾಂಸಾಹಾರಿಗಳಲ್ಲ. ನಾವು ಇನ್ನೊಬ್ರಿಗೆ ಹೇಳ್ತೀವಿ ಮಾಂಸಾಹಾರ ಬಿಟ್ಟರೆ ಒಳ್ಳೆಯದು, ಬಿಟ್ಟು ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ, ಧ್ಯಾನದಿಂದ ಒಳ್ಳೆ. ನನಗೂ ಫ್ರೆಂಡ್ಸ್ ಎಷ್ಟೋ ಜನ ಕೇಳ್ತಾರೆ, ನಿನ್ಗಿಷ್ಟು ಧೈರ್ಯ ಇದೆಯಲ್ಲ, ಇಷ್ಟೆಲ್ಲ ಏನೆಲ್ಲ ಕಷ್ಟಪಡ್ತಾ ಇದೆಯಾ ಆದರೂ ಅಂತ. ಭಗವಂತ ಧೈರ್ಯ ಕೊಟ್ಟಿರೋದು ಯೋಗದಿಂದ, ಮತ್ತು ನನಗೆ ಈ ಧ್ಯಾನದಿಂದ, ಎರಡರಿಂದ ಸ್ವಲ್ಪ ಮನಸ್ಸು ಸ್ಥಿರವಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಧ್ಯಾನ ಮಾಡಿ ಮಾಂಸಾಹಾರಿಗಳಾಗಬಾರ್ದು ಅನ್ನೋದು ಒಂದು ಮನವಿ. ಯಾರಿಗೇ ಆಗಲಿ ಮಾಂಸಾಹಾರ ತಿನ್ನಬಾರ್ದು. ಈಗ ನಾವೊಂದು ಕೋಳಿ ಮೊಟ್ಟೆ ತಿಂದರೂ ಅದರಲ್ಲಿ ಮರಿ ಇದ್ದೇ ಇರುತ್ತೆ. ಆ ಮೊಟ್ಟೆಯನ್ನು ಕೆಲವರು ಹೇಳ್ತಾರೆ ಅದು ಸಸ್ಯಾಹಾರಿ ಅಂತ. ಸಸ್ಯಾಹಾರಿ ಅಲ್ಲ, ಅದು ಏನಿದ್ರು ಮಾಂಸಾಹಾರಿನೇ ಅದು. ಅದಕ್ಕೋಸ್ಕರ ಆದಷ್ಟು ಮಾಂಸಾಹಾರ ಬಿಟ್ಟು ಸಸ್ಯಾಹಾರಿಗಳಾಗಬೇಕು ಅನ್ನೋದು ನಮ್ಮದು ಒಂದು ಮನವಿ. ನಾನೇನು ಹೇಳ್ಕೊಳ್ಳೋ ಅಂತ ಇದೇನಿಲ್ಲ ನನ್ನಲ್ಲಿ. ಎಲ್ಲರಿಗೂ ನಮಸ್ತೆ. ನಾನು ಈ ದಿನ ಇಲ್ಲಿ ಕೂತ್ಕೋಬೇಕಾದ್ರೆ ನಮ್ಮ ಲಕ್ಷ್ಮಿಯವರೇ ಕಾರಣ. ಹೇಗೆ ಅವರು ನನಗೆ, ನಾನು ಇವತ್ತು ಇಲ್ಲಿ ಇಷ್ಟೊತ್ತು ಬರಬೇಕಾದ್ರೆ ನಾವು ಯೋಗ ಕ್ಲಾಸ್ ರಾಗಿಗುಡ್ಡ ಮಾರುತಿಯ ಒಂದು ಆಶೀರ್ವಾದ, ಆಂಜನೇಯ ಸ್ವಾಮಿನ ಕೃಪೆ ಅಂತಲೇ ಸಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ನೆನೆಸ್ಕೋತಾ ಇರ್ತೀನಿ. ಆದರೆ ನನಗೆ ಮಧ್ಯ ಫ್ಯಾಮಿಲಿ ಒಂದು ಡಿಸ್ಟರ್ಬೆನ್ಸಿಂದ ನಾವು ಬರೋಕ್ಕಾಗಲ್ಲ. ಆವಾಗ ನಮಗೆ ಸಾರ್ ಹೇಳ್ತಾ ಇರ್ತಾರೆ, ಕನಸಲ್ಲೂ ಕೂಡ ಬರ್ತಾರೆ. ನಮ್ಗೆ ಹೋದ ವಾರ ನಾವು ಬರೋಕ್ಕಾಗಲಿಲ್ಲ, ಆದರೆ ಅವರು ನಮಗೆ ಏನೋ ಕರೀತಾ ಇರೋ ಥರ ನನಗೆ ಭಾಸ ಆಗ್ತಾಯಿದೆ. ನಾನು ಮಾಡಬೇಕು ಧ್ಯಾನ ಅಂತ ಕೂತ್ಕೋತೀನಿ, ನಿದ್ದೆ ಬರುತ್ತೆ. ಹೆಂಗೆ ಮಾಡಬೇಕು ಅಂತ ನನಗಿನ್ನ ಗೊತ್ತಾಗಿಲ್ಲ.
ಆದರೆ ಅವ್ರ ಹತ್ರ ಹೇಳ್ಕೊಳ್ತೀನಿ, ಹಿಂಗೆ ಮಾಡ್ಬೇಕು, ಕೂತ್ಕೋಬೇಕಾದ್ರೆ ಸ್ವಲ್ಪ ಹೊತ್ತು 10 ನಿಮಿಷ ಇರ್ತೀನಿ, ಆಮೇಲೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾಡಿದ್ರೆ ಏನು ಮಾಡಬೇಕು, ಮಲ್ಕೊಬಿಡ್ತೀನಲ್ವಾ. ಅದಕ್ಕೆ ಹಂಗಾಗಬಾರ್ದು ಅಂತ ಚಾನಲ್ ನೋಡ್ತಾ ಇದ್ದೀನಿ ಇವಾಗ. ಅದರಲ್ಲಿ ಏನಾಗುತ್ತೆ, ನನಗೆ ಪತ್ರಿಜಿ ಸರು ಬಂದು ನನ್ನ ಎಬ್ಬರಿಸ ಕರೆಕ್ಟಾಗಿ ನಾನು 4:15 ಎದ್ದೇಳ್ತೀನಿ, ನಿತ್ಯ ಕರ್ಮ ಮುಗಿಸ್ತೀನಿ. ಆಮೇಲೆ 4:15 4:45 ಹೆಂಗೋ ಕುತ್ಕೊತೀನಿ. ಆಮೇಲೆ ಆಗಲ್ಲ ಕೂತ್ಕೊಳ್ಳೋದಕ್ಕೆ, ಫ್ಯಾಮಿಲಿದು ಇರುತ್ತೆ. ಮಗನಿಗೆ ಅಡುಗೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು, ಮಕ್ಳು ಎದ್ದೇಳ್ತಾರೆ, ಹಾಲವ್ರು ಬರ್ತಾರೆ ಅಂತ. ಯಾಕೆ ನಮ್ಗೆ ಈ ಥರ ಆಗುತ್ತೆ? ನಮ್ಮ ಸಂಸಾರ ಅನ್ನೋದು ಒಂದು ಸಾಗರ, ಈಜಿ ದಡ ಸೇರಬೇಕಲ್ವ. ನಾವು ಇಲ್ಲಿ ಬರಬೇಕಂದ್ರೆ ನಮಗೆ ಫ್ರೀಯಾಗಿರಬೇಕು, ಏನೂ ನಮಗೆ ತೊಂದರೆ ಇರಬಾರ್ದು ಅಂತ ಅನ್ಕೋತೀನಿ. ಆದರೆ ನಮ್ಮ ಮಕ್ಕಳು ಯೋಗ ಕ್ಲಾಸಿಗೆ ಸೇರಿಸೋದ್ರಿಂದ, ನಮ್ಮ ಮಗನೂ ಡಾಕ್ಟ್ರು ಹೇಳಿದ್ರು, ಡಾಕ್ಟ್ರ್ ಹತ್ರ ಇದ್ದಾರೆ. ನಮ್ಮ ಮಗ ಆಂಕಾಲಜಿ ಸರ್ಜನ್ದು ಡಾಕ್ಟ್ರು, ಮಗಳು ಜರ್ನಲಿಸ್ಟು. ಇದರಲ್ಲಿ ನಾವು ಈ ಸಂಸಾರದ ಸಾಗರದಲ್ಲಿ ಇದ್ದಿದ್ದಾಳೆ. ನಾನು ಅಂಗನವಾಡಿ ಟೀಚರಾಗಿ 42 ವರ್ಷ ಸೇವೆ ಮಾಡಿ, ಸಮಾಜ ಸೇವೆ ಮಾಡಿ, ಇವಾಗ ರಿಟೈರ್ಡ್ ಆಗಿ ಮನೇಲಿದ್ದೀನಿ. ನನಗೀಗ 64 ವರ್ಷದಲ್ಲಿ, ನಾನು 4 ವರ್ಷದಿಂದ ನನಗೆ ನಿಜವಾಗ್ಲೂ ತಾಯಿ ಥರ ಸಿಕ್ಕಿದ್ರು ಲಕ್ಷ್ಮಿಯವರು. ನಾನು ಯಾವಾಗಲೂ ಸ್ಕೂಲಿಗೆ ಹೋಗುವಾಗ ಕರಿತಾಯಿದ್ರು, ಬನ್ನಿ ವಾಕಿಂಗ್ ಹೋಗೋಣ, ಬನ್ನಿ ಯೋಗಕ್ಕೆ ಹೋಗೋಣ ಅಂತ. ನಾನು ರಿಟೈರ್ಡ್ ಆದಮೇಲೆ ಬರ್ತೀನಪ್ಪ ಅಂತ ಹೇಳ್ತಾ ಇದ್ದೆ. ರಿಟೈರ್ಡ್ ಆದ ತಕ್ಷಣ ಅವರು ನನಗೆ ಬನ್ನಿ ಹೋಗೋಣ ಅಂದರು. ಸರಿ, ನಮ್ಮ ಮಗನ ಹತ್ರ ಕೇಳಿದೆ. ಅವರು ಎಲ್ಲ ಆನ್ಲೈನ್ ಇದ್ರಲ್ಲಿ ಮಾಡ್ತಾಯಿದ್ರು. ಯೋಗಕ್ಕೆ ಹೋಗೋಣ, ಸರಿ ಹೋಗಮ್ಮ, ನಿಮ್ಗೆ ಇಷ್ಟ ಆದರೆ ಹೋಗಿ ಅಂದು. ಸರಿ ಅಂತ ಹೋದ್ಮೇಲೆ ನನಗೆ ಯೋಗ ಕ್ಲಾಸ್ಗೆ ಹೋದ್ಮೇಲೆ ನನಗೆ ಇವ್ರು ಹೇಳಿದ್ರು, ಮಂಗಳವಾರ ನಾವು ರಾಗಿಗುಡಿ ಪಿರಮಿಡ್ ಧ್ಯಾನಕ್ಕೆ ಹೋಗೋಣ ಅಂದರು. ಸರಿ ನಡಿ ಹೋಗೋಣ ಅಂತ. ಅದಕ್ಕೆ ಯಾವ ರೀತಿ ನಾವು ಇಲ್ಲಿ ಬಂದ್ವೋ ಗೊತ್ತಿಲ್ಲ. 86ನೇ ವಾರ ನಮಗೆ ಸ್ಟಾರ್ಟ್ ಆಗಿದ್ದು. 86ನೇ ವಾರದಿಂದ ನಾವು ಬರ್ತಾಯಿದ್ದೀವಿ. ಆವಾಗಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀವಿ. ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ ಆದಾಗ ಬಿಡ್ತೀವಿ, ಮತ್ತೆ ಬರ್ತಾಯಿದ್ದೀವಿ. ಇನ್ನು ಬರಬೇಕಂದಾಗ ನನಗೆ ನಿಜವಾಗ್ಲೂ 100ನೇ ವರ್ಷ ಫಂಕ್ಷನ್ನು ತುಂಬ ಇಷ್ಟ ಆಯಿತು. ಆವಾಗ ನಾವು ಬರೋಕ್ಕಾಗಲಿಲ್ಲ, ಅಂದರೆ ಇಬ್ಬರಿಗೂ ಡಿಸ್ಟರ್ಬೆನ್ಸ್ ಆಗೋಯ್ತು, ಇಬ್ಬರೂ ಬರೋಕ್ಕಾಗಲಿಲ್ಲ. ನೋಡೋಣ, ಪತ್ರಿಜಿ ಸರು ನಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡೋಗ್ತಾರೆ, ಎಲ್ಲಿವರೆಗೂ ಇರ್ತಾರೆ. ಸುಮಾರು 15 ದಿನದಿಂದ ಕಾಲು ನೋವಿದೆ. ನಾನು ಏನು ಮಾಡಿದೆ, ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತಾ ಇರುವಾಗ ನೆನೆಸ್ಕೊಂಡೆ, ಇವತ್ತು ಬೆಳಗ್ಗೆ ಕಾಲು ನೋವು ಇರಲಿಲ್ಲ. ಪತ್ರಿಜಿ ಸರ್ನ ಮನಸ್ಸಲ್ಲೇ ನೆನೆಸ್ಕೊಂಡು, ನಾನು ಇವತ್ತು ಮಂಗಳವಾರ, ನಾನು ನೆನ್ನೆನೇ ಅವ್ರಿಗೆ ಹೇಳಿದೆ ಹೋಗೋಣ ಈ ವಾರ ಅಂತ. ಅವರು ಆಯಿತು ಈ ವಾರ ಅಲ್ಲಿಗೆ ಹೋಗೋಣ ಅಂತ. ಪ್ರತಿದಿನ ಅಲ್ಲಿ ಯೋಗ ಕ್ಲಾಸಿಗೆ ಬರ್ತೀವಿ, ಮಂಗಳವಾರ ಇಲ್ಲಿಗೆ ಬರ್ತೀವಿ. ಆದರೆ ಸಾರು ನಮ್ಮನ್ನು ಕ್ಷಮಿಸ್ಬೇಕು. ಯಾಕೆ ಅಂತ, ಪ್ರತಿ ವಾರ ನಾವು ಅಟೆಂಡ್ ಆಗ್ತಾಗ ಅಯ್ಯೋ ಸಾರ್ ಏನು ಅನ್ಕೋತಾರೋ ನಮಗೆ ಸಂಕೋಚ ಆಗ್ತಾ ಇರುತ್ತೆ. ಒಂದೊಂದು ಸಾರಿ ನಾವು ಈ ಧ್ಯಾನಕ್ಕೆ ಬಂದಮೇಲೆ ಪತ್ರಿಜಿ ಸರು ನಮಗೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಾನು ದಿನ ಅರ್ಧ ಗಂಟೆ ಮಾಡ್ತಾಯಿದ್ದೀನಿ, ಆಮೇಲೆ 1 ಗಂಟೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ನೋಡೋಣ, ದೇವರು ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ. ಅವರ ಒಂದು ಧ್ಯಾನದಲ್ಲಿ ನಾವು ಕುಳಿತಾಗ ನಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಆ ಮನಸ್ಸು ನಮಗೆ ಧೈರ್ಯ ಕೊಡ್ತಾರೆ. ಆ ಧೈರ್ಯದಿಂದ ನಾವು ಬೆಳಗ್ಗೆ ಕೆಲಸ ಮುಗಿಸಿ, ನಾವು ನಮ್ಮನ್ನು ಕರ್ತವ್ಯ ಮುಗಿಸಿ, ಮತ್ತೆ ಸಾಯಂಕಾಲ ಆದ ತಕ್ಷಣ ಎಲ್ಲರೂ ಟಿ ವಿ ನೋಡ್ತಾರೆ, ನಾನು ಟಿ ವಿ ನೋಡಲ್ಲ. ನನ್ನ ಮನೇಲಿ ಟಿ ವಿ ಇದ್ರೂ ಟಿ ವಿ ನೋಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ನಾನಿದು ಬರ್ತೀವಿ ಯೋಗಕ್ಕೆ. ನನ್ನ ಮೊಮ್ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಅವಳು ಇವಾಗಿಂದನೇ ಯೋಗ ಮಾಡ್ತಾಳೆ. ಅವಳು 3 ಇಯರ್ಸು. ಆದರೆ ಎಷ್ಟೊಂದು ಇದಾಗಿ ಶ್ಲೋಕಗಳನ್ನ ಹೇಳ್ತಾರೆ. ಆ ಧ್ಯಾನ ಇದು ನಮಗೆ ಒಂಥರ ಖುಷಿ ಆಗ್ತಾಯಿದೆ. ಇಲ್ಲಿ ಬಂದೋದ್ಮೇಲೆ ನಮ್ಮ ಪತ್ರಿಜಿ ಸರ್ನ ಅವ್ರು ಹೇಳೋ ಒಂದು ವಾಕ್ಯ, ಅವರು ಬುಕ್ಸ್ ಓದ್ತಾ ಇದ್ದರೆ ನಮಗೆ ಅದು ಟ್ರಸ್ಟು ಮಹತ್ವ ನಮಗಿಲ್ಲ. ಧ್ಯಾನದಿಂದನೇ ಆರೋಗ್ಯ ಅಂದರು. ನಿಜವಾಗ್ಲೂ ಇವ್ರನ್ನ ನಾನು ಜಯಲಕ್ಷ್ಮಿ ಅವ್ರನ್ನ ನೋಡಿದ ತಕ್ಷಣ ತುಂಬ ಇತ್ತು, ನಮ್ಮ ತಾಯಿ ಥರ ಇದ್ದಾರೆ. ಅವ್ರನ್ನ ಏನು ಅನಿಸ್ತು ಗೊತ್ತಾ, ನಾನು ಮಂಡ್ಯದವ್ರೆ. ಅದರಿಂದ ನನಗೆ ನೋಡಿದ ತಕ್ಷಣ ಈ ವಾರ ಹೋಗಲೇಬೇಕು. ಅವ್ರು ಹೇಳಿದ ತಕ್ಷಣ ಅವ್ರ ಕೈಲೇ ನಾವು ಡಾಕ್ಟರ್ ಹತ್ರ ಹೋಗಬಾರ್ದು ಅನ್ನೋದು ಇಲ್ಲ, ಹೋಗಲೇಬೇಕು. ವೈದ್ಯರೇ ದೇವರು ಅಂತ ಹೇಳ್ಕೊಳ್ತೀವಿ. ಆದರೆ ಅವ್ರು ಇಲ್ಲದೆ ಸಾಧನೆ ಮಾಡಿರೋದು ಯಾರಿಂದ? ಅವರೇ ದೇವರು. ಪತ್ರಿಜಿ ಸರೇ ದೇವರು ನಮಗೆ. ಅವ್ರು ಕೊಡೋ ಒಂದು ಧೈರ್ಯ, ಅವ್ರು ಕೊಡೋ ಒಂದು ನಮ್ಮ ಛಲ. ನಿಜವಾಗಲೂ ನಮ್ಮ ಲಕ್ಷ್ಮೀ ಮೇಡಮ್ ಅವ್ರಿಗೆ ಅವ್ರು ಮಾಡಿರೋ ಸಾಧನೆ ಅವ್ರು ಹೇಳಿಲ್ಲ.
ತುಂಬ ಸಾಧನೆ ಮಾಡಿದ್ದಾರೆ. ಅದು ಒಂದು ಟೈಮ್ ಬರುತ್ತೆ ಹೇಳೋದಕ್ಕೆ. ನನಗಿಂತ ಅವರು ತುಂಬ ಸಾಧನೆ ಮಾಡಿ ಅವರು ಮುದ್ದೆ ಬಂದಿದ್ದಾರೆ. ಅಲ್ಲಿ ಅವರಿಂದ ನಾನು ಸ್ವಲ್ಪ ಇವಾಗ ಧೈರ್ಯ, ನನಗೆ ಮೊದಲು ಧೈರ್ಯ ಇಲ್ಲ. ನಮ್ಮ ಮನೆಗಳೆಲ್ಲ ಆ ಥರ ಬಿಟ್ಟಿಲ್ಲ, ಅದಕ್ಕೋಸ್ಕರ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಆತ್ಮೀಯ ಮುಂದೆಗಳಿಗೆ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ನಾನು ಈ ಧ್ಯಾನ ಮಾರ್ಗಕ್ಕೆ ಬಂದು ಈಗ 5ನೇ ವರ್ಷ ನಡೀತಿದೆ. ಕೋವಿಡಲ್ಲಿ ನಂದು ಸ್ಟಾರ್ಟ್ ಆಗಿದ್ದು. ಧ್ಯಾನ ಮತ್ತು ಯಾರು ಬಿಡಬೇಡಿ, ಒಂದು ಸಾರಿ ಅದು ರುಚಿ ಹತ್ತಬೇಕಷ್ಟೇ. ರುಚಿ ಹತ್ತಿದ ಮೇಲೆ ಆ ಧ್ಯಾನ ಅನ್ನೋದು ನಮಗೆ ನಿತ್ಯ ಪಾಠ ಆಗಬೇಕು. ಊಟ ತಿಂಡಿ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡಬೇಕು. ಆದರೆ ನನಗೆ ಶುಗರ್ ಇತ್ತು, 26 ವರ್ಷದಿಂದ ಶುಗರ್ ಇದ್ದೆ. ಆದರೆ ನಾನು ಎಲ್ಲ ಸಲಹೆ ಕೇಳಿದ್ರೆ ಬಿಟ್ಟಿದಾಗ ಜಾಸ್ತಿ ಆಗೋಯ್ತು. ಸೊ ಅದರಿಂದ ಈ ನಮ್ಮ ಲಕ್ಷ್ಮೀ ಮೇಡಮ್ ಹೇಳ್ದಂಗೆ ಅವರ ದೇಹಕ್ಕೆ ಅನುಗುಣವಾಗಿ ಅದ್ರ ಪ್ರಕಾರ ನಾವು ಮೆಡಿಸಿನ್ ತಗೊಳ್ಬೇಕು. ತಗೊಳ್ಳೋದ್ರಿಂದ ತಪ್ಪೇನಿಲ್ಲ. ಅಂದರೆ ಚಿಕ್ಕ ಏಜ್ನಲ್ಲಿ ಅಥವಾ ನಮ್ಮ ಜಯಲಕ್ಷ್ಮಿ ಮೇಡಮ್ ಹೇಳ್ದಂಗೆ ಅವರಿನ ಡೆತ್ ಬೆಡ್ಡಲ್ಲಿದ್ದರು, ಹೋದರೆ ಆಯಿತು, ಬಂದರೆ ಬಂತು. ಆ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಆ ಧೈರ್ಯ ತೊಗೊಂಡಿದ್ದು ನೋಡಿ, ಅದು ಬಂದಿದೆ. ಆದರೆ ಮಾಮೂಲಾಗಿ ಆ ವಿಷಯಗಳಲ್ಲಿ ಅವರು ತೀರ್ಮಾನಕ್ಕೆ ಬಿಟ್ಟಿದ್ದು. ಯಾಕೆಂದರೆ ನಾವೊಬ್ಬರೇ ಇರೋದಿಲ್ಲ ಮನೆಯಲ್ಲಿ ಮಕ್ಕಳಿರ್ತಾರೆ, ಕಟ್ಕೊಂಡಿರೋರು ಇರ್ತಾರೆ, ಎಲ್ಲರ ಮೇಲೂ ನಾವು ಡಿಪೆಂಡ್ ಆಗಿರ್ತೀವಿ. ಹಾಗೆ ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಒಂದರಿಂದ ಇನ್ನೊಂದೇನು ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋದು ಒಂದು ನಾವು ತಿಳ್ಕೊಬೇಕಾಗಿದೆ. ಆದರೆ ಇಷ್ಟೇ ನಾನು ಹೇಳೋದು, ಪ್ರತಿಯೊಬ್ಬರೂ ಮಿನಿಮಮ್ ನಮ್ಮ ಪತ್ರಿಕೆ ಏನು ಹೇಳ್ತಾರೆ, ನೀವು ವಯಸ್ಸೆಷ್ಟಿದೆಯೋ ಅಷ್ಟು ನಿಮಿಷ ಮಾಡಲೇಬೇಕು. ಅವ್ರಿಗೆ 15 ನಿಮಿಷ ತಗೊಂಡ್ಬಂದಿದ್ರೆ 15 ನಿಮಿಷ ದೊಡ್ಡದಲ್ಲ ಮೇಡಮ್. ನಿಮ್ಮ 65 ವರ್ಷ ಅಂತ ಹೇಳಿದ್ರೆ 65 ನಿಮಿಷ ಮಾಡಬೇಕು. ದಿವಸಕ್ಕೆ 2 ಸಾರಿ ಮಾಡಬೇಕು, ಕಂಟಿನ್ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಸಾರಿ 65 ನಿಮಿಷ ಮಾಡಿಬಿಡಿ. ಆಮೇಲೆ ಬೇಕು ಅಂದರೆ ನೀವು 15 ನಿಮಿಷ 20 ನಿಮಿಷ ಬಸ್ಗೆ ಹೋಗ್ತಾ ಇದ್ದೀರ, 10 ನಿಮಿಷ ಸಿಗ್ತಾವೆ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಮಾಡಿ, ತೊಂದರೆ ಇಲ್ಲ. ಆದರೆ ಬಿಡಬೇಡಿ, ಅಷ್ಟೇ ಹೇಳ್ತಿರೋದು. ಈ ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು ನಂತರ ಹೇಳಬೇಕು ಅಂದರೆ ಸಾಹಸ, ಅವ್ರಿಗಾಗಿರೋ ಒಂದು ಪರಿವರ್ತನೆ ಅಥವಾ ಕಾಯಿಲೆ ವಾಸಿಯಾಗಿರೋದು ಅಂದರೆ ಆಮೇಲೆ ಆ ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಈಗ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಾವಿಷ್ಟೇ ಹೇಳೋದು, ಯಾರಿಗೇ ಆಗಲಿ ಪತ್ರಿಕೆ ಏನು ಹೇಳಿದ್ದಾರೆ, ಫಸ್ಟ್ 11 ದಿವಸ ಬಿಡಿ ಮಾಂಸ, ಇಲ್ಲ 21 ದಿವಸ, ಅದು ಅಲ್ಲಿ 41 ದಿವಸ ನೋಡಿ. ನೀವು ಬಿಡೋಕ್ಕಾಗಲಿಲ್ಲ ಅಂದರೆ ವೇಸ್ಟ್, ನೀನು ಬೇಡ, ನೀನು ಇನ್ನು ನೆಕ್ಸ್ಟ್ ಜನ್ಮನೋ ಯಾವ ಜನ ನೀನು ಅದು ಬರ್ತೀಯ ಅಂತ ಹೇಳ್ತಾರೆ. ಅದನ್ನು ಖಂಡಿತವಾಗಿ ಹೇಳಿ, ನೀವು ಖಚಿತವಾಗಿ ಹಂಗೆ ಹೇಳಿ, ಸತ್ಯ ಅದು ಸತ್ಯನ ಬಿಡಬೇಡಿ, ಅಷ್ಟೇ. ನಾನು ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳು. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಮಾದೇವಮ್ಮ ಅಂತ, ಮಂಡ್ಯ ಮಳವಳ್ಳಿ ತಾಲೂಕು, ಬೋಸೆಗೊಳದೊಡ್ಡಿ ಗ್ರಾಮ. ಇವ್ರು ನಮ್ಮ ಅತ್ತಿಗೆನೇ ಹಾಕಬೇಕು. ನನಗೆ ತುಂಬಾ ಹುಷಾರಿರಲಿಲ್ಲ. ಏನು ಮಾಡಬೇಕು ಅಂತಲೂ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ 3 ತಿಂಗಳು ಊಟನೇ ಮಾಡ್ತಾ ಇರಲಿಲ್ಲ ಸರಿಯಾಗಿ. ನಾನು ನಮ್ಮ ಅತ್ತಿಗೆ ಹೇಳಿದ್ರು, ನಮ್ಮ ಅಳಿಯ ತೀರೋಗಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನಪ್ಪ ಮಾಡೋದು, ನಮ್ಮ ಜೀವನ ಈ ಥರ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಊಟನೇ ಬಿಟ್ಬಿಟ್ಟಿದ್ದೆ. ಕರೆಕ್ಟಾಗಿ ಊಟನೇ ಮಾಡ್ತಾ ಇರಲಿಲ್ಲ. ಇವ್ರು ಬಂದು ಹೇಳಿದ್ರು, ನೀನು ಈ ಥರ ಎಲ್ಲ ಯೋಚನೆ ಮಾಡಬೇಡಮ್ಮ, ಆರಾಮಾಗೆ ಊಟ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗು, ನಿನ್ನ ಆರೋಗ್ಯ ಚೆನ್ನಾಗಾಗುತ್ತೆ, ನೀನು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ. ಸರಿ ಆಯಿತು, ಅದಕ್ಕೆ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಅವ್ರ ಹತ್ರ ಹೋಗಿ ಧ್ಯಾನ ಮಾಡೋದು ಕಲ್ತ್ಕೊಂಡು ಇವಾಗ ಮತ್ತೆ ನಾವೆಲ್ಲರೂ ಸೇರಿ ಒಂದು 5-6 ಜನ ಧ್ಯಾನ ಮಾಡ್ತಾಯಿದ್ದೀವಿ. ಮನೇಲೇ 10 ಜನ ಇದ್ದೀವಿ, ಮಕ್ಕಳೆಲ್ಲ ಸೇರಿ 10 ಜನ ಮಾಡ್ತಾಯಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, 6:30 6:45ಗೆಲ್ಲ ಮುಗಿಸ್ತೀವಿ. ಮತ್ತು ಧ್ಯಾನದಿಂದ ನನ್ನ ಆರೋಗ್ಯನೂ ಚೆನ್ನಾಗೈತೆ. ಸುಸ್ತಾಗ್ತಾಯಿತ್ತು, ಮತ್ತು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಕೈ ಕಾಲೆಲ್ಲ ಮಡ್ಚೋಕ್ಕಾಗ್ತಾ ಇರಲಿಲ್ಲ. ಇವಾಗ ನಾನು ಚೆನ್ನಾಗಿದ್ದೀನಿ. ಈ ಧ್ಯಾನದಿಂದ ಪಿತ್ರಾಜಿ ಕಡೆಯಿಂದ ನಾನು ಆರೋಗ್ಯವಾಗಿದ್ದೀನಿ, ಇಷ್ಟು ಹೇಳಬಲ್ಲೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.